ಸದನದಲ್ಲಿ ಜಾರ್ಜ್ ರಾಜೀನಾಮೆ ವದಂತಿ ಪ್ರಸ್ತಾಪ ಆಗ್ತಾ ಇದ್ದಂತೆ ವಿಧಾನಸಭೆಯ ಮೊಗಸಾಲೆಯಲ್ಲಿ ಕೆಜೆ ಜಾರ್ಜ್ ಸ್ಪಷ್ಟನೆಯನ್ನ ಕೊಟ್ಟರು. ನಾನು ಆ ರೀತಿಯ ಯಾವುದೇ ತೀರ್ಮಾನವನ್ನ ಮಾಡಿಲ್ಲ. ರಾಜೀನಾಮೆ ಕೊಟ್ಟಿದ್ರಂತೆ, ಕೊಡೋಕ್ ಮುಂದಾಗಿದ್ರಂತೆ, ಹೌದಾ ಅಂತ ಸುನೀಲ್ ಕುಮಾರ್ ಕೇಳಿದಾಗ ತೀರ್ಮಾನ ಮಾಡಿಲ್ಲ ನಾನು ಆ ರೀತಿ, ಯಾಕೆ ಕೋಪ ಮಾಡ್ಕೋಬೇಕು, ರಾಜೀನಾಮೆ ಯಾಕೆ ಕೊಡ್ಲಿ, ನಾನು ಆ ರೀತಿ ತೀರ್ಮಾನ ಮಾಡಿಲ್ಲ ಅಂದಮೇಲೆ ಸ್ಪಷ್ಟನೆ ಯಾಕೆ? ಈ ಬಗ್ಗೆ ನಾನು ಈಗಾಗಲೇ ಸದನದಲ್ಲಿಯೇ ಸ್ಪಷ್ಟವಾಗಿ ಹೇಳಿದ್ದೀನಿ, ನನ್ನ ಇಲಾಖೆಯಲ್ಲಿ ಯಾರ ಹಸ್ತಕ್ಷೇಪವೂ ಇಲ್ಲ ಅಂತ ಕೆಜೆ ಜಾರ್ಜ್ ಸಂಪೂರ್ಣವಾಗಿ ಮಾತನಾಡಿದ್ದಾರೆ. ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಇನ್ನು ನನ್ನ ಸಂಪೂರ್ಣವಾದಂತಹ ಬೆಂಬಲ ಸಿದ್ದರಾಮಯ್ಯ ಅವರಿಗಿದೆ. ವಿಧಾನಸಭೆಯ ಮೊಗಸಾಲೆಯಲ್ಲಿ ಕೆಜೆ ಜಾರ್ಜ್ ಅವರು ಈ ರೀತಿಯಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸುನೀಲ್ ಕುಮಾರ್ ಅವರು ಕೇಳ್ತಾರೆ, ನೀವು ರಾಜೀನಾಮೆ ಕೊಡೋಕ್ ಮುಂದಾಗಿದ್ರಂತೆ, ಹೌದಾ ಅಂತ. ಇದಕ್ಕೆ ಕೆಜೆ ಜಾರ್ಜ್ ಅವರ ಸ್ಪಷ್ಟನೆ ಇದು. ಅಲ್ಲ ಕೊಡ್ಬೇಕಲ್ಲ. ಒಂದ್ ಸೆಕೆಂಡ್ ಈಗ ಹೇಳ್ತೀನಿ, ದಿನಾಂಕ 29/1/26 3ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 193 ಪ್ರಶ್ನೆಗಳ ಪೈಕಿ 20 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅವರು ಟಿವಿಯಲ್ಲಿ ನೋಡಿದ್ದಾರೆ ಅಂತ ಹೇಳಿದ್ದಾರೆ. ನಾನೇನಾದ್ರೂ ಟಿವಿಯಲ್ಲಿ ಹೇಳಿದಿನ? ನಾನು ಯಾವುದೇ ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ, ಆತರ ಏನಿಲ್ಲ. ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮಗಿದೆ, ಗೊತ್ತಾಯ್ತಲ್ಲ. ನಿನ್ನೆ ಸಮೇತ ನಮ್ಮ CLP ಮೀಟಿಂಗ್ ಇತ್ತು. ನೀವು ಯಾವ್ದಕ್ಕೆ ಕೇಳ್ಬಿಟ್ಟು ನನಗೆ ಗೊತ್ತಿಲ್ಲದ ವಿಚಾರ ಸರ್, ಅದಕ್ಕೆ ಕೇಳ್ತಾ ಇರೋದು. ಸತ್ಯಕ್ಕೆ ದೂರ ಟಿವಿಯಲ್ಲಿ ಏನಾಗಿದೆ ಟಿವಿ ಅವರಿಗೆ ಹೇಳ್ತೀನಿ. ಒಂದು ನಿಮಿಷ. ಮೊದಲು ಹಳೆ ಕಾಲದಲ್ಲಿ ಬೆಳಗ್ಗೆ ಒಂದು ನ್ಯೂಸ್, ಮಧ್ಯಾಹ್ನ ಒಂದು ನ್ಯೂಸ್, ಸಾಯಂಕಾಲ ಒಂದು ನ್ಯೂಸ್, 3 ನ್ಯೂಸ್ ಇತ್ತು. ಈಗ 1 ಗಂಟೆಗೆ ಬ್ರೇಕಿಂಗ್ ನ್ಯೂಸ್ ಬರ್ಬೇಕು. ಅವರೇ ಸೃಷ್ಟಿ ಮಾಡ್ತಾ ಇದ್ದಾರೆ. ಅವ್ರು ತೋರಿಸಿ ಎಲ್ಲಿ ನಾನು ಹೇಳಿದೆ ಬಿಟ್ಟು ಅವ್ರಿಗೆ ಬೆಳಗ್ಗೆ ಸಾಯಂಕಾಲ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತಾರೆ. ಇಲ್ಲಿ ಕೆಜೆ ಜಾರ್ಜ್ ಅವ್ರು ಹೇಳ್ತಾರೆ ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿ ಹರಡ್ತಿದ್ದಾರೆ ಅಂತ. ಬಟ್ ಇಲ್ಲಿ ಹೀಗೊಂದು ವಿಚಾರ, ಮುಖ್ಯಮಂತ್ರಿಗಳ ಪುತ್ರ ಹಸ್ತಕ್ಷೇಪ ಮಾಡಿದ್ರಿಂದ ಕೆಜೆ ಜಾರ್ಜ್ ಅವರು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ರು ಅನ್ನುವಂಥ ವಿಚಾರ ಪ್ರಸ್ತಾಪ ಆಗೋದಕ್ಕೆ ಕಾರಣ ಏನು? ಆ ರೀತಿ ಒಂದು ಘಟನೆ ನಡೆದಿತ್ತಾ ಅಂತ? ಸೌಖ್ಯ ಪ್ರಮುಖವಾಗಿ ಈಗಾಗಲೇ ಸಚಿವರನ್ನೇ, ಅದಕ್ಕೆ ಸಂಬಂಧಪಟ್ಟ ಸಚಿವರನ್ನೇ ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ನಾನು ಸಂಪೂರ್ಣವಾಗಿ CM ಪರ ಇದ್ದೇನೆ, ನನ್ನ ಬೆಂಬಲ ಏನಿದ್ರು CM ಅವ್ರಿಗೆ. ಆ ರೀತಿ ಯಾವುದೇ ರೀತಿಯ ಘಟನೆಗಳು ಆಗಿಲ್ಲ. ಸುಮ್ಮನೆ ಊಹಾಪೋಹದ ಸುದ್ದಿಗಳನ್ನ ಕೆಲವೊಂದಿಷ್ಟು ಮಾಧ್ಯಮಗಳು ಮಾಡ್ತಾ ಇದಾವೆ. ಇದಕ್ಕೆ ನಾನು ಈಗಾಗಲೇ ಸದನದಲ್ಲೇನೆ ದಾಖಲಿಸಿರುವಂತಹ ಜಾಗದಲ್ಲಿ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದೇನೆ. ನಾನು ಯಾವುದೇ ಕಾರಣಕ್ಕೂ ಸಹ ರಾಜೀನಾಮೆಯನ್ನ ಕೊಡೋದಕ್ಕೂ ಹೋಗಿದ್ದಿಲ್ಲ, ಅಂತಹ ಪ್ರಶ್ನೆಯೂ ಸಹ ಬರೋದಿಲ್ಲ. ನನ್ನ ಒಂದು ಇಲಾಖೆಯಲ್ಲಿ ಯಾರ ಹಸ್ತಕ್ಷೇಪವೂ ಸಹ ಇಲ್ಲ ಅನ್ನೋದನ್ನ ಕಡಾಖಂಡಿತವಾಗಿ ಅವರು ಏನು ವಿಧಾನಸಭೆಯ ಮೊಗಸಾಲೆಯಲ್ಲಿ ಮಾಧ್ಯಮದವರಿಗೆ ತಿಳಿಸಿರ್ತಕ್ಕಂಥದ್ದು. ಯಾಕಂದ್ರೆ CM ಅವರ ಪುತ್ರ ವಿಜಯೇಂದ್ರ ಅವರ ಹಸ್ತಕ್ಷೇಪ ಇದೆ. ಹೀಗಾಗಿ ಜಾರ್ಜ್ ಅವರು ರಾಜೀನಾಮೆ ಕೊಡಲು ಮುಂದಾಗಿದ್ರು CM ಅವ್ರಿಗೆ. ಹಾಗಾಗಿ ಕಾನೂನು ಸಲಹೆಗಾರಾಗಿರ್ತಂತ ಪಣ್ಣನನ್ನ ಅವರು ಸಮಾಧಾನ ಮಾಡಿ ಜಾರ್ಜ್ ಅವ್ರನ್ನ ಕರ್ಕೊಂಬಂದ್ರು ಅನ್ನೋ ವದಂತಿಗಳು ಸಹ ಸಾಕಷ್ಟು ಹಬ್ಬಿದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಖುದ್ದಾಗಿ ಸದನದಲ್ಲೇನೆ ಈ ಬಗ್ಗೆ ಸ್ಪಷ್ಟನೆಯನ್ನ ಕೆಜೆ ಜಾರ್ಜ್ ಅವರು ಕೊಟ್ಟಿರ್ತಕ್ಕಂಥದ್ದು. ಇದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು. ನನ್ನ ಇಲಾಖೆಯಲ್ಲಿ ಯಾರ ಹಸ್ತಕ್ಷೇಪನೂ ಸಹ ಇಲ್ಲ, ಜೊತೆಗೆ ನಾನು ಅಂತಹ ನಿರ್ಧಾರವನ್ನು ಮಾಡಿಲ್ಲ, ಮುಂದೇನೂ ಸಹ ಮಾಡೋದಿಲ್ಲ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಸೌಖ್ಯ. ರಾಘವೇಂದ್ರ ಮಾಹಿತಿಗೆ